ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಉಕ್ರೇನ್ ಯುದ್ಧ ಸದ್ಯಕ್ಕಂತೂ ನಿಲ್ಲುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯುದ್ಧ ಆರಂಭ ಆಗಿ 2 ತಿಂಗಳಾಗ್ತಾ ಬಂತು. ರಷ್ಯಾ ಇನ್ನೂ ಕೂಡ ಯುದ್ಧ ಮಾಡುವಂತಹ ಉತ್ಸಾಹದಲ್ಲೇ ಇದೆ. ಉಕ್ರೇನ್ ನಾನು ಯಾವ ಕಾರಣಕ್ಕೂ ಕೂಡ ಸೋತು ರಷ್ಯಾಗೆ ಶರಣಾಗೋದಿಲ್ಲ ಅಂತ ದೃಢ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ರಣಾಂಗಣದಲ್ಲಿ ಇಬ್ಬರು ಕಾದಾಡ್ತಾ ಇದ್ದಾರೆ. ರಷ್ಯಾಗೆ ಏನಾದರೂ ಮಾಡಿ ಯುದ್ಧ ಜಯಿಸಲೇಬೇಕಾದ ಅನಿವಾರ್ಯತೆ, ಇಲ್ಲದಿದ್ದರೆ ವಿಶ್ವದೆದುರು ಮುಖಭಂಗ. ಇನ್ನೊಂದು ಕಡೆ ತನ್ನ ಸ್ವಾತಂತ್ರ್ಯ ಯಾವ ಕಾರಣಕ್ಕೂ ಹರಣ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಉಕ್ರೇನ್ ರಣಕಲಿಯಂತೆ ಹೋರಾಟ ನಡೆಸ್ತಾ ಇದೆ. ಇದೆಲ್ಲದರ ನಡುವೆ ಮಿತ್ರರೇ, ಎರಡೂ ದೇಶಗಳಲ್ಲಿ ಸಮಸ್ಯೆ ಉಲ್ಬಣಿಸಿ ಹೋಗಿದೆ. ಉಕ್ರೇನ್ ಹೇಗಿದ್ರೂ ಅದು ಯುದ್ಧ ಭೂಮಿಯೇ, ಅಲ್ಲಿ ಜನರ ಸಂಕಷ್ಟ ಕೇಳತೀರದು. ಇತ್ತ ರಷ್ಯಾ ಯುದ್ಧ ಮಾಡ್ತಿರೋದಲ್ವಾ, ರಷ್ಯಾಗೆ ಯಾವುದೇ ಬಾಂಬು ಬೀಳ್ತಾ ಇಲ್ಲ, ರಷ್ಯಾದ ಜನ ಸಾಯ್ತಾ ಇಲ್ಲ, ರಷ್ಯಾಗೆ ಯಾವುದೇ ದಾಳಿಯ ಭೀತಿಯೂ ಇಲ್ಲ. ಹೀಗಿದ್ರೂ ಕೂಡ ರಷ್ಯಾದಲ್ಲಿ ಸಮಸ್ಯೆಗಳು ತಾಂಡವವಾಡೋದಕ್ಕೆ ಶುರುವಾಗಿದೆ. ಈ ಯುದ್ಧ ಹೇಗಾಗಿದೆ ಅಂತಂದರೆ, ಒಂದು ವೇಳೆ ರಷ್ಯಾ ಯುದ್ಧದಲ್ಲಿ ಗೆದ್ದರೂ ಕೂಡ ಸೋತಂತೆ. ಕೇವಲ ಸೋತಂತೆ ಮಾತ್ರ ಅಲ್ಲ, ಸತ್ತಂತೆಯೂ ಕೂಡ. ಈ ಮೊದಲು ಒಂದು ಗಾದೆ ಮಾತಿತ್ತು, ಕೋರ್ಟ್ನಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅಂತ. ರಷ್ಯಾ ಈ ಯುದ್ಧವನ್ನ ಗೆದ್ರೆ ಕೇವಲ ಸೋತಂತೆ ಮಾತ್ರ ಅಲ್ಲ, ಸತ್ತಂತೆಯೂ ಕೂಡ ಹೌದು. ಯಾಕಂದ್ರೆ ಯುದ್ಧ ಶುರು ಮಾಡಿದ ರಷ್ಯಾಗೆ ಈಗ ಒಂದು ರೀತಿಯಲ್ಲಿ ಉಭಯ ಸಂಕಟ ಶುರುವಾಗಿದೆ. ಅಂದುಕೊಂಡಷ್ಟು ಈಸಿಯಾಗಿ ಉಕ್ರೇನನ್ನ ಮಣಿಸೋದಕ್ಕೆ ರಷ್ಯಾದಿಂದ ಸಾಧ್ಯ ಆಗಲಿಲ್ಲ. ಮಿತಿಮೀರಿದ ಆರ್ಥಿಕ ದಿಗ್ಬಂಧನ ರಷ್ಯಾವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಸದ್ಯ ಮಿತ್ರರೇ, ರಷ್ಯಾಗೆ ಎದುರಾಗಿರುವ ಸಮಸ್ಯೆ ಅಂತಂದ್ರೆ ಆಹಾರದ ಸಮಸ್ಯೆ. ಆಹಾರ ಅಂತಂದ್ರೆ ಅವರಿಗೇನೋ ನೇರವಾಗಿ ಅಕ್ಕಿ ಗೋಧಿಯ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಅವರು ಅಪಾರ ಪ್ರಮಾಣದಲ್ಲಿ ಗೋಧಿಯನ್ನು ಬೆಳೀತಾರೆ. ಆದರೆ ರಷ್ಯಾದ ಜನರಿಗೆ ಗ್ರಾಸರೀಸ್ ಸಮಸ್ಯೆ ಉಂಟಾಗ್ತಾ ಇದೆ. ರಷ್ಯಾದ ಜನರಿಗೆ ಬೇಕಾದಂಥ ಆಹಾರ ಉತ್ಪನ್ನಗಳು ಸಿಗ್ತಾ ಇಲ್ಲ. ಅಲ್ಲಿನ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಖಾಲಿ ಹೊಡಿತಾ ಇದೆ. ಶಾಪಿಂಗ್ ಮಾಲ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಮಾಮೂಲಿ ಆಗ್ತಾ ಇದೆ. ಹೀಗಾಗಿ ಜನ ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಈ ಯುದ್ಧದಿಂದ ನಾವ್ಯಾಕೆ ಪರಿಣಾಮವನ್ನು ಎದುರಿಸಬೇಕು? ಪುತಿನ್ ಅಗ್ರೆಷನ್ನಿಂದಾಗಿ ನಮ್ಮ ಜೀವನ ಬರ್ಬಾದಾಗಿ ಹೋಗಿದೆ ಅಂತ ರಷ್ಯಾದ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಪುತಿನ್ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಯುರೋಪ್ನಿಂದ ಸಪ್ಲೈ ಆಗ್ತಿದ್ದಂಥ ಅಪಾರ ಪ್ರಮಾಣದ ಗ್ರಾಸರೀಸ್ ಈಗ ಸಂಪೂರ್ಣವಾಗಿ ನಿಂತು ಹೋಗಿದೆ. ಹೀಗಾಗಿ ಎಲ್ಲ ಮಾರುಕಟ್ಟೆಯೂ ಕೂಡ ಬರಿದಾಗಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಎಲ್ಲ ರ್ಯಾಕ್ಗಳು ಖಾಲಿಯಾಗಿದೆ. ಅಗತ್ಯವಾಗಿ ಬೇಕಾದ ಯಾವುದೇ ವಸ್ತುಗಳು ಕೂಡ ರಷ್ಯಾದಲ್ಲಿ ಸಿಗ್ತಾ ಇಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಕೂಡ ಅದರ ಬೆಲೆ ದುಪ್ಪಟ್ಟಾಗಿದೆ. ಯಾಕಂದ್ರೆ ಪೂರೈಕೆ ಸರಿಯಾಗಿ ಆಗದ ಕಾರಣ ಬೆಲೆ ವಿಪರೀತ ಏರಿಕೆಯಾಗಿದೆ. ಒಂದು ಅಂತಾರಾಷ್ಟ್ರೀಯ ಮಾಧ್ಯಮ ವರದಿಯ ಪ್ರಕಾರ ರಷ್ಯಾದಲ್ಲಿ 210% ಬೆಲೆ ಏರಿಕೆಯಾಗಿದೆ. ಯಾವಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾಯಿತೋ ಅಂದಿನಿಂದ ಇಂದಿನವರೆಗೆ 210% ಬೆಲೆ ಏರಿಕೆಯಾಗಿದೆ. ಹೀಗಾಗಿ ಅಲ್ಲಿನ ಜನಜೀವನ ಯಾವ ಮಟ್ಟಕ್ಕೆ ತಲುಪಿರಬಹುದು ಅಂತ ನೀವೇ ಯೋಚನೆ ಮಾಡಿ. ಮಿತ್ರರೇ, ನಾನು ಇಷ್ಟೆಲ್ಲ ಪೀಟಿಗೆ ಯಾಕೆ ಹಾಕ್ತಿದ್ದೀನಿ ಅಂತಂದರೆ, ರಷ್ಯಾದ ಈ ಸಮಸ್ಯೆ ಈಗ ಭಾರತಕ್ಕೆ ವರವಾಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ರಷ್ಯಾ ಈಗ ಭಾರತಕ್ಕೊಂದು ಆಫರನ್ನು ಕೊಟ್ಟಿದೆ. ನೀವು ನಮಗೆ ಅಪಾರ ಪ್ರಮಾಣದಲ್ಲಿ ಆಹಾರ ಉತ್ಪನ್ನವನ್ನು ಕಳುಹಿಸಿಕೊಡಿ, ನಿಮ್ಮಿಂದ ನಾವು ಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಭಾರತಕ್ಕೆ ಅಪ್ರೋಚ್ ಮಾಡ್ತಾ ಇದೆ. ಭಾರತ ಕೂಡ ಇದನ್ನ ಒಂದು ಹಂತದಲ್ಲಿ ಒಪ್ಕೊಂಡಿದೆ. ಆಹಾರ ಉತ್ಪನ್ನ ಅಂತಂದ್ರೆ ನಾವೇನೋ ರಷ್ಯಾಗೆ ಅಕ್ಕಿನೋ ಗೋಧಿನೋ ಕಳಿಸ್ಬೇಕಾಗಿಲ್ಲ. ಬದಲಾಗಿ ಅಗತ್ಯ ವಸ್ತುಗಳು, ಅದು ಕೆಲವೊಂದಷ್ಟು ಫುಡ್ ಪ್ಯಾಕೆಟ್ಗಳಿರಬಹುದು, ಹಾಲಿನ ಉತ್ಪನ್ನಗಳಿರಬಹುದು, ಹೀಗೆ ಅನೇಕ ವಿಧವಾಗಿ ಪ್ರತಿನಿತ್ಯ ನಾವು ಯಾವ್ಯಾವ ವಸ್ತುವನ್ನು ಬಳಸ್ತೀವೋ, ಅದು ಬಿಸ್ಕೆಟ್ ಇರಬಹುದು, ಚಾಕ್ಲೇಟ್ ಇರಬಹುದು, ಏನೇ ಇರಬಹುದು, ನಾವು ಡೈಲಿ ಬಳಸುವಂಥ ವಸ್ತುಗಳ ಕೊರತೆ ಈಗ ರಷ್ಯಾದಲ್ಲಿ ಕಾಡ್ತಾ ಇದೆ. ಅವರಿಗೆ ಬೇಕಾದಂಥ ವಸ್ತುಗಳು ಸಿಗ್ತಾ ಇಲ್ಲ. ಹೀಗಾಗಿ ಜನ ರೋಸ್ ಹೋಗಿದ್ದಾರೆ, ಬೆಲೆ ಏರಿಕೆ ಆಗ್ತಾ ಇದೆ. ಇದಕ್ಕೋಸ್ಕರವಾಗಿ ಅಗತ್ಯ ವಸ್ತುಗಳನ್ನು, ಅದು ಟೀ ಪುಡಿ ಇರಲಿ, ಕಾಫಿ ಪುಡಿ ಇರಲಿ, ಏನೇ ಇರಲಿ, ಅದೆಲ್ಲವೂ ಕೂಡ ಭಾರತದಿಂದ ನಮಗೆ ಸಪ್ಲೈ ಆಗಲಿ, ನಾವು ಖರೀದಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ರಷ್ಯಾ ಹೇಳ್ತಾ ಇದೆ. ರಷ್ಯಾದ ಕಂಪನಿಗಳು ಭಾರತದ ಕಂಪನಿಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾವೆ. ಇದಕ್ಕೆ ಭಾರತ ಸರ್ಕಾರವೂ ಕೂಡ ಒಂದು ಹಂತದಲ್ಲಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಸದ್ಯ ರಷ್ಯಾಗೆ ಅನೇಕ ದೇಶಗಳು ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿವೆ. ಹೀಗಾಗಿ ಆ ಎಲ್ಲ ದೇಶಗಳಿಂದ ರಷ್ಯಾ ಯಾವುದನ್ನು ಕೂಡ ತರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸದ್ಯ ಮುಕ್ತವಾಗಿರೋದು ಅಂತಂದರೆ ರಷ್ಯಾಗೆ ಒಂದು ಚೀನಾ, ಇನ್ನೊಂದು ಭಾರತ. ಭಾರತ ಮತ್ತು ಚೀನಾ ಎರಡೂ ದೇಶಗಳು ಕೂಡ ರಷ್ಯಾ ಮೇಲೆ ಯಾವುದೇ ಆರ್ಥಿಕ ನಿರ್ಬಂಧವನ್ನು ವಿಧಿಸಿಲ್ಲ. ನಾವು ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಈಗಲೂ ಕೂಡ ನಮ್ಮ ವಿದೇಶಾಂಗ ನೀತಿಯನ್ನು ಮುಕ್ತವಾಗಿಟ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ವ್ಯಾಪಾರಕ್ಕೆ ಯಾವುದೇ ತೊಡಕಿಲ್ಲ. ಇದೇ ಕಾರಣದಿಂದ ರಷ್ಯಾ ಭಾರತ ಮತ್ತು ಚೀನಾದಿಂದ ಅಗತ್ಯ ವಸ್ತುಗಳನ್ನು ತರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮಿತ್ರರೇ, ಇದು ಭಾರತಕ್ಕೆ ದೊಡ್ಡದಾದಂಥ ಆಫರ್. ಕೆಲವರು ಅಂದುಕೊಳ್ಬಹುದು, ನೆರೆಮನೆಗೆ ಬೆಂಕಿ ಬಿದ್ದಾಗ ನಾವು ಚಳಿ ಕಾಯಿಸ್ಕೊಳ್ಳೋದು ಸರಿನಾ ಅಂತ. ವಿಷಯ ಹಾಗಲ್ಲ ಮಿತ್ರರೇ. ಸದ್ಯ ನಾವು ಕೂಡ ಮೇಲೆ ಬರಬೇಕು, ನಮ್ಮ ದೇಶವೂ ಕೂಡ ಅಭಿವೃದ್ಧಿ ಆಗಬೇಕು, ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರವನ್ನು ಹೆಚ್ಚೆಚ್ಚು ಮಾಡಿಕೊಳ್ಬೇಕು ಅಂತ ಬಯಸ್ತಾ ಇರುವವರು. ಸದ್ಯ ಈಗ ರಷ್ಯಾಗೆ ಸಂಕಷ್ಟ ಇದೆ. ಅವರೇ ಬಯಸ್ತಾ ಇದ್ದಾರೆ, ನಿಮ್ಮಿಂದ ಆಹಾರ ಉತ್ಪನ್ನಗಳನ್ನು ಕಳುಹಿಸಿಕೊಡಿ, ಗ್ರಾಸರೀಸನ್ನು ನಮಗೆ ಕಳುಹಿಸಿಕೊಡಿ, ನಾವು ಖರೀದಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ರಷ್ಯಾದ ಕಂಪನಿಗಳು ಮುಂದೆ ಬರ್ತಾ ಇದೆ. ಇಂಥ ಆಪರ್ಚುನಿಟಿಯನ್ನು ನಾವು ಬಿಡೋದು ಸರಿನಾ? ಖಂಡಿತವಾಗ್ಲೂ ಇಲ್ಲ.
ಮಿತ್ರರೇ, 2014ರಲ್ಲಿ ಒಮ್ಮೆ ಭಾರತಕ್ಕೆ ಇಂಥದ್ದೇ ಆಪರ್ಚುನಿಟಿ ರಷ್ಯಾದಿಂದ ಬಂದಿತ್ತು. ಅದು ಹೇಗೆ ಅಂತಂದ್ರೆ, ರಷ್ಯಾ 2014ರಲ್ಲಿ ಇದೇ ಉಕ್ರೇನ್ನ ಒಂದು ಭಾಗ ಆಗಿದ್ದಂಥ ಕ್ರಿಮಿಯಾದ ಮೇಲೆ ದಾಳಿ ಮಾಡಿತ್ತು. ಆಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾದ ಮೇಲೆ ತೀವ್ರವಾದ ವಿರೋಧ ವ್ಯಕ್ತವಾಯಿತು. ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ, ಈಗ G7 ರಾಷ್ಟ್ರಗಳಿದೆಯಲ್ಲ, 2014ಕ್ಕೂ ಮೊದಲು ಈ ಕೂಟ G8 ಆಗಿತ್ತು. ಅಂದ್ರೆ ರಷ್ಯಾ ಕೂಡ ಅದರಲ್ಲಿತ್ತು. ಆದರೆ ಕ್ರಿಮಿಯಾವನ್ನ ರಷ್ಯಾ ವಶಕ್ಕೆ ಪಡೆದ ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೆಚ್ಚಾಯಿತು. G8 ಅನ್ನ ಬದಲಾಗಿ ರಷ್ಯಾವನ್ನ ಹೊರಗೆ ಹಾಕಿ G7 ದೇಶಗಳನ್ನಾಗಿ ಮಾಡಲಾಯಿತು. ಹೀಗೆ ರಷ್ಯಾದ ಮೇಲೆ ಆಗ್ಲೂ ಕೂಡ ಆರ್ಥಿಕ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ರಷ್ಯಾಗೆ ಅಗತ್ಯ ವಸ್ತುಗಳ ಶಾರ್ಟೇಜ್ ಉಂಟಾಗಿತ್ತು. ಆಗ ಭಾರತಕ್ಕೆ ರಷ್ಯಾ ಬೇಡಿಕೆ ಇಟ್ಟಿತ್ತು, ನೀವು ಕಳುಹಿಸಿಕೊಡಿ ಅಂತ. ಆದರೆ ಭಾರತದ ಕಂಪನಿಗಳು ಅಷ್ಟು ಪ್ರಮಾಣದಲ್ಲಿ ಕಳಿಸಿಕೊಡಲು ಸಾಧ್ಯ ಆಗಿರಲಿಲ್ಲ. ರಷ್ಯಾ ಜೊತೆಗೆ ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆಗೇನಾಯಿತು ಅಂತಂದರೆ, ದೊಡ್ಡ ಮಟ್ಟದ ಅಡ್ವಾಂಟೇಜನ್ನು ಚೀನಾ ತೆಗೆದುಕೊಳ್ತು. ಚೀನಾ ಅಪಾರ ಪ್ರಮಾಣದಲ್ಲಿ ರಷ್ಯಾಗೆ ಅಗತ್ಯ ವಸ್ತುಗಳನ್ನು ಪೂರೈಸೋದಕ್ಕೆ ಶುರು ಮಾಡಿಬಿಡ್ತು. ಚೀನಾ ಮತ್ತು ರಷ್ಯಾದ ವ್ಯಾಪಾರ ಸಂಬಂಧ ದ್ವಿಗುಣಗೊಳ್ತು. ಆದರೆ ಭಾರತಕ್ಕೆ ಇದ್ದ ಆಪರ್ಚುನಿಟಿಯನ್ನು ಬಳಸಿಕೊಳ್ಳಲು ಸಾಧ್ಯ ಆಗಿರಲಿಲ್ಲ. ಈಗ ಮಿತ್ರರೇ, ಮತ್ತೆ 8 ವರ್ಷಗಳ ಬಳಿಕ ಭಾರತಕ್ಕೆ ಇಂತಹದೇ ಒಂದು ಆಪರ್ಚುನಿಟಿ ಬರ್ತಾ ಇದೆ. ರಷ್ಯಾ ಭಾರತಕ್ಕೆ ಆಫರ್ ಮಾಡ್ತಾ ಇದೆ, ನೀವು ನಮಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಿ ಅಂತ. ಭಾರತ ಈ ಸಂದರ್ಭದಲ್ಲಿ ಒಂದು ದೃಢವಾದ ನಿರ್ಧಾರ ಕೈಗೊಂಡು ಭಾರತದ ಕಂಪನಿಗಳು ಮುಂದೆ ಬರಬೇಕು. ಇಲ್ಲಿ ಕೇವಲ ಸರ್ಕಾರ ಎಲ್ಲವುದನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ಈಗ ಅಕ್ಕಿ ಕೊರತೆ ಆಯಿತು ಅಂತಂದರೆ ಸರ್ಕಾರ ನಿರ್ಧಾರ ಕೈಗೊಳ್ಳಬಹುದು. ರಷ್ಯಾದಲ್ಲಿ ಬಡ ಜನರಿದ್ದಾರೆ, ನಾವು ಅಕ್ಕಿಯನ್ನು ಕಳುಹಿಸಿಕೊಡ್ತೀವಿ ಅಂತ. ಈ ಸಿದ್ಧ ವಸ್ತುಗಳ ವ್ಯಾಪಾರ ನಡೆಯುವಂಥದ್ದು ಕಂಪನಿಗಳ ನಡುವೆ. ರಷ್ಯಾದ ಯಾವುದೋ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿರಬಹುದು, ಅಲ್ಲಿನ ವ್ಯಾಪಾರ ಕಂಪನಿಗಳಿರಬಹುದು, ಅವುಗಳು ಭಾರತದ ಕಂಪನಿಗಳ ಜೊತೆಗೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತವೆ. ನಮ್ಮಲ್ಲಿರುವ ಕಂಪನಿಗಳು ಸಿದ್ಧ ವಸ್ತುಗಳನ್ನು ಅಲ್ಲಿಗೆ ಪೂರೈಸ್ತವೆ. ಉದಾಹರಣೆಗೆ ನಮ್ಮ ಟಾಟಾ ಟೀ ಅಂತ ತಿಳ್ಕೊಳ್ಳಿ. ಟಾಟಾ ಕಂಪನಿಯ ಜೊತೆಗೆ ರಷ್ಯಾದ ಕಂಪನಿ ಟೀ ಪುಡಿಯನ್ನು ಕಳುಹಿಸಿಕೊಡಲು ಒಪ್ಪಂದ ಮಾಡಿಕೊಳ್ಳುತ್ತೆ. ಆಗ ನಮ್ಮ ಟಾಟಾ ಕಂಪನಿ ಅಗತ್ಯವಿರುವಷ್ಟು ಟೀ ಪುಡಿಯನ್ನು ರಷ್ಯಾಗೆ ಕಳುಹಿಸಿಕೊಡುತ್ತೆ. ಹೀಗೆ ವ್ಯಾಪಾರ ನಡೆಯುತ್ತೆ. ಇಲ್ಲಿ ಸರ್ಕಾರದ ಪಾತ್ರ ಬಹಳ ಕಡಿಮೆ ಇರುತ್ತೆ. ಏನಿದ್ರೂ ಕೂಡ ರೂಪಾಯಿ ಎಕ್ಸ್ಚೇಂಜನ್ನು ಮಾತ್ರ ಸರ್ಕಾರ ನೋಡಿಕೊಳ್ಳುತ್ತೆ. ಈಗ ರೂಪಾಯಿ ನಡುವೆ ಎಕ್ಸ್ಚೇಂಜ್ ಸ್ವಲ್ಪ ಗೊಂದಲ ಇದೆಯಲ್ಲ, ಇದನ್ನು ಪರಿಹಾರಕ್ಕೆ ಮಾತ್ರ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತೆ. ಅದರ ಹೊರತಾಗಿ ವ್ಯಾಪಾರದ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಭಾರತ ಸರ್ಕಾರ ಕೈಗೊಳ್ಳೋದಿಲ್ಲ. ಭಾರತ ಸರ್ಕಾರ ಯಾವಾಗ ಇಂಟರ್ಫಿಯರ್ ಆಗುತ್ತೆ ಅಂತಂದರೆ, ಒಂದು ವೇಳೆ ರಷ್ಯಾದ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಬೇಕು, ನಾವು ಆರ್ಥಿಕ ನಿರ್ಬಂಧವನ್ನು ವಿಧಿಸಬೇಕು, ಹೀಗೇನಾದರೂ ಭಾರತ ಸರ್ಕಾರಕ್ಕೆ ಮನಸ್ಸು ಬಂದರೆ ಆಗ ಈ ವ್ಯಾಪಾರದ ಮೇಲೆ ನಿರ್ಬಂಧವನ್ನು ವಿಧಿಸಬಹುದು. ಅದರ ಹೊರತಾಗಿ ಇದು ಮುಕ್ತವಾಗಿ ನಡೆಯುವಂಥ ವ್ಯಾಪಾರ, ಕಂಪನಿಗಳ ನಡುವೆ ನಡೆಯುವಂಥ ವ್ಯಾಪಾರ. ಇದಕ್ಕೀಗ ರಷ್ಯಾದ ಕಂಪನಿಗಳು ಮುಂದೆ ಬರ್ತಾ ಇದೆ. ರಷ್ಯಾ ಸರ್ಕಾರ ಕೂಡ ಭಾರತದ ಕಂಪನಿಗಳನ್ನು ಪ್ರಿಫರ್ ಮಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಭಾರತದ ಸಿದ್ಧ ವಸ್ತುಗಳಿಗೆ ರಷ್ಯಾದಲ್ಲಿ ಅತ್ಯಂತ ಬೇಡಿಕೆ ಬರ್ತಾ ಇದೆ. ಮಿತ್ರರೇ, ಇವತ್ತು ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ನಾನು ಆಗಲೇ ಹೇಳಿದೆ, 2014ರಲ್ಲಿ ನಮಗಿಂತ ಒಂದು ಆಪರ್ಚುನಿಟಿ ಬಂದಿತ್ತು. ಆದರೆ ನಮ್ಮ ಕಂಪನಿಗಳು ಆ ಆಪರ್ಚುನಿಟಿಯನ್ನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಳಸಿಕೊಳ್ಳಲು ಸಾಧ್ಯ ಆಗಿಲ್ಲ. ಆ ವೇಳೆ ಚೀನಾ ಕಂಪನಿಗಳು ಇದನ್ನು ಬಳಸಿಕೊಂಡ್ವು ಅಂತ. ಇವತ್ತು ಚೀನಾ ಮತ್ತು ರಷ್ಯಾದ ವ್ಯಾಪಾರ ಸಂಬಂಧ ಯಾವ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಮಿತ್ರರೇ, ಒಂದು ವರ್ಷಕ್ಕೆ ಚೀನಾ ಮತ್ತು ರಷ್ಯಾದ ನಡುವೆ $150 ರಿಂದ $160 ಬಿಲಿಯನ್ ಮೊತ್ತದ ವ್ಯಾಪಾರ ವಹಿವಾಟು ನಡೆಯುತ್ತೆ. ಅದೇ ಭಾರತ ಮತ್ತು ರಷ್ಯಾದ ನಡುವೆ ಇದೇ ಒಂದು ವರ್ಷದ ಅವಧಿಯಲ್ಲಿ ನಡೆಯುವಂಥ ವ್ಯಾಪಾರ ಕೇವಲ $15 ರಿಂದ $18 ಬಿಲಿಯನ್. ಅಂದರೆ ಚೀನಾ ನಮಗಿಂತಲೂ ಕೂಡ 10 ಪಟ್ಟು ಮುಂದಿದೆ. ಚೀನಾ ವ್ಯಾಪಾರ ಕ್ಷೇತ್ರದಲ್ಲಿ ಅಗ್ರೆಸಿವ್ ಆಗಿ ಮುಂದೆ ಹೋಗ್ತಾ ಇದೆ. ಭಾರತದ ಕಂಪನಿಗಳು ಈ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇಲ್ಲ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಸದ್ಯ ರಷ್ಯಾದಿಂದ ಜರ್ಮನಿ, ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ ಹೀಗೆ ಅನೇಕ ಕಂಪನಿಗಳು ರಷ್ಯಾದಿಂದ ಕಾಲು ಕೀಳ್ತಾ ಇದ್ದಾವೆ. ಅವರೆಲ್ಲರೂ ಕೂಡ ರಷ್ಯಾವನ್ನು ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಸರ್ಕಾರಗಳು ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧವನ್ನು ವಿಧಿಸಿದೆ. ಅವರಿಗೆ ಹಣವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕಂಪನಿಗಳೆಲ್ಲವೂ ಕೂಡ ರಷ್ಯಾವನ್ನು ಬಿಟ್ಟು ಹೋಗ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿರಬಹುದು, ರಷ್ಯಾದಲ್ಲಿ ಮ್ಯಾಕ್ಡೊನಾಲ್ಡ್ಸ್, KFC ಇಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪನಿಗಳೇ ಈಗ ಹೊರ ನಡೆದಿವೆ. ಹೀಗೆ ವಿದೇಶಿ ಕಂಪನಿಗಳು ರಷ್ಯಾದಿಂದ ಹೊರಗೆ ಹೋದು ಅಂತಂದರೆ ಅಲ್ಲಿ ಅವರಿಗೆ ಬೇಕೇ ಬೇಕು, ಅಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಅದನ್ನು ಯಾವುದಾದ್ರೂ ಒಂದು ಕಂಪನಿ ಬಂದು ಆಕ್ಯುಪೈ ಮಾಡ್ಕೊಳ್ಬೇಕು. ಈಗ ಆ ಆಪರ್ಚುನಿಟಿ ಭಾರತಕ್ಕೂ ಕೂಡ ಬರ್ತಾ ಇದೆ. ಭಾರತದ ಕಂಪನಿಗಳು ಮನಸ್ಸು ಮಾಡಿ ಅಲ್ಲಿ ಹೂಡಿಕೆ ಮಾಡಿದ್ದೆ ಆದರೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಗಳಿಸಬಹುದು. ಈಗ ಭಾರತ ಎಲೆಕ್ಟ್ರಾನಿಕ್ ಮತ್ತು ಆಟೋಮೊಬೈಲ್ ಕ್ಷೇತ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒತ್ತು ಕೊಡಬೇಕು. ನಮ್ಮಲ್ಲೂ ಕೂಡ ಆಟೋಮೊಬೈಲ್ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ದಿಗ್ಗಜ ಕಂಪನಿಗಳಿದ್ದಾವೆ. ಟಾಟಾ ಇದೆ, ಮಹೀಂದ್ರಾ ಇದೆ, ಮಾರುತಿ ಇದೆ, ಹೀಗೆ ಅನೇಕ ಕಂಪನಿಗಳು ಭಾರತದಲ್ಲೂ ಕೂಡ ಇದ್ದಾವೆ. ಇವುಗಳು ಕೂಡ ರಷ್ಯಾದ ಮಾರುಕಟ್ಟೆಗೆ ಲಗ್ಗೆ ಇಡಬೇಕು. ಅಮೆರಿಕದ ಕಂಪನಿಗಳೇನು ಹೊರ ನಡೆದಿದ್ದಾವೆ, ಆ ಜಾಗವನ್ನು ಭಾರತದ ಕಂಪನಿಗಳು ತುಂಬಬೇಕು.
ಭಾರತಕ್ಕೆ ಇಂಥ ಆಪರ್ಚುನಿಟಿ ಇದೆ, ಭಾರತ ಈ ಬಾರಿ ಹೆಚ್ಚೆಚ್ಚು ಇದನ್ನು ಬಳಸಿಕೊಳ್ತಾ ಇದೆ ಅಂತೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನು ಬಿತ್ತರಿಸ್ತಾ ಇದ್ದಾವೆ. ಅನೇಕ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಈ ಬಗ್ಗೆ ವರದಿ ಪ್ರಕಟ ಆಗಿದೆ. ಮುಖ್ಯವಾಗಿ ಭಾರತ ರಷ್ಯಾಗೆ ಆಹಾರ ವಸ್ತುಗಳನ್ನು ಪೂರೈಸೋದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ಅಂತೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಮಿತ್ರರೇ, ಸದ್ಯ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದಾಗಿ ರಷ್ಯಾದ ಜನರು ಸಫರ್ ಪಡ್ತಾ ಇದ್ದಾರೆ, ಉಕ್ರೇನ್ನ ಜನರು ಕೂಡ ಸಫರ್ ಪಡ್ತಾ ಇದ್ದಾರೆ. ಯಾರಿಗೂ ಯುದ್ಧ ಬೇಕಾಗಿಲ್ಲ. ಯುದ್ಧ ಬೇಕಾಗಿರುವಂತಹದ್ದು ಕೇವಲ ವ್ಲಾದಿಮಿರ್ ಪುತಿನ್ಗೆ ಮಾತ್ರ. ಅದೇನೇ ಇರಲಿ, ನಾನು ಅದರ ಬಗ್ಗೆ ಡಿಸ್ಕಷನ್ಗೆ ಹೋಗೋದಿಲ್ಲ. ಆದರೆ ಈ ಯುದ್ಧದಿಂದಾಗಿ ಭಾರತಕ್ಕೊಂದಷ್ಟು ಅವಕಾಶ ಸಿಗ್ತಾ ಇದೆ. ಭಾರತ ಇದನ್ನು ಸದುಪಯೋಗ ಪಡಿಸಿಕೊಂಡಿದ್ದೇ ಆದರೆ ನಮ್ಮ ಆರ್ಥಿಕತೆಗೆ ಒಂದಷ್ಟು ಬೂಸ್ಟ್ ಸಿಗುತ್ತೆ, ನಮ್ಮ ಆರ್ಥಿಕತೆಗೆ ಒಂದಷ್ಟು ಲಾಭ ಆಗುತ್ತೆ. ಈ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಮಿತ್ರರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.